ಚಲನಚಿತ್ರ ನಟಿ ಹೇಮಲತಾ ಮನೆಯಲ್ಲಿ ಕಳ್ಳತನ. ಗೋಲ್ಡ್ ತಗೊಂಡೋದ್ರು ನೋಡಿ, ಗೋಲ್ಡ್ ಕೊಟ್ಟಿದ್ರಲ್ಲ ರಾಜ್ಯೋತ್ಸವ ಪ್ರಶಸ್ತಿ, ಅದು ತಗೊಂಡೋಗವ್ರೆ. ರಾಜ್ಯೋತ್ಸವ ಪ್ರಶಸ್ತಿ ಪದಕ ಕದ್ದು ಕಳ್ಳ ಎಸ್ಕೇಪ್. ಎಸ್ ವೀಕ್ಷಕರೇ, ಕನ್ನಡ ಚಿತ್ರರಂಗದ ಹಿರಿಯ ನಟಿ, ರಂಗಭೂಮಿ ಕಲಾವಿದೆ ಹೇಮಲತಾ ಅವರ ಮನೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಕಳ್ಳತನ ನಡೆದಿದ್ದು, ಕೆಲಸದ ನೆಪದಲ್ಲಿ ಬಂದಿದ್ದ ಕದೀಮ ರಾಜ್ಯೋತ್ಸವ ಪದಕವನ್ನ ಕದ್ದು ಎಸ್ಕೇಪ್ ಆಗಿರುವ ಘಟನೆ ನಡೆದಿದೆ. ತಿಪಟೂರಿನ ವಿನಾಯಕ ನಗರದಲ್ಲಿ ವಾಸವಾಗಿರುವ ಹಿರಿಯ ನಟಿ ಹೇಮಲತಾ ಅವರ ಮನೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಕೆಲಸಕ್ಕೆಂದು ಬಂದ ವ್ಯಕ್ತಿ ಕೆಲಸ ಮಾಡಿಕೊಂಡೇ ಅವರ ಮನೆಯಲ್ಲಿದ್ದ ರಂಗಭೂಮಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ನೀಡಲಾಗಿರುವ ರಾಜ್ಯೋತ್ಸವ ಪ್ರಶಸ್ತಿ ಪದಕವನ್ನ ಎಗರಿಸಿ ಕದೀಮ ಎಸ್ಕೇಪ್ ಆಗಿದ್ದಾನೆ. ಪದಕವು ಸುಮಾರು 22 ಗ್ರಾಂ ಇದ್ದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ ಎನ್ನಲಾಗ್ತಾ ಇದೆ. ಈಗ ಇವನು ಹಿಂಗ್ ಕೆಲಸ ಮಾಡ್ತಾನೆ. ಈಗ ಆಚೆ ಕಡೆ ರಟ್ಟು ಪಟ್ಟು ಎಲ್ಲ ತುಂಬವ್ರು ನೋಡ್ರಿ, ದಿನ ತೆಗ್ದು ಕ್ಲೀನ್ ಮಾಡಿ ಮಾಡ್ತಾನೆ. ಈಗ ನೋಡ್ರಿ ಹಿಂಗೇನೆ ಇದೇ ನೀರು, ಈ ನೀರ್ನ ಚೆಲ್ಲುದ್ರು ಮನೆಗೆ ಹೋಗ್ಬೇಕಾರೆ ಕುಡಿಯಕ್ ಹೋಗಿ. ಅದು ಅವ್ರ ಐಡಿಯಾ ನಂಗೇನ್ ಗೊತ್ತು. ಇದರಲ್ಲಿ ನಾನು ಉಂಗ್ರನು ಸರನು ಬಿಚ್ಚಿ ಇಕ್ಕಿದ್ದೆ. ಇದು ನೆನೀತು ಅಂತ ತಗೊಂಡೋದ್ರಲ್ಲ, ಎತ್ಬಿಟ್ಟವ್ರು. ಇನ್ನು ಹೇಮಲತಾ ಅವರ ಮನೆಯಲ್ಲಿ 1 ತಿಂಗಳ ಹಿಂದೆ ಇದೇ ರೀತಿ ಮನೆ ಕೆಲಸದವರಿಂದಲೇ ಸುಮಾರು 25ಕ್ಕಿಂತ ಹೆಚ್ಚು ಗ್ರಾಂ ಚಿನ್ನದ ಸರವನ್ನ ಕಳ್ಳತನ ಮಾಡಿದ್ದು, ಆ ಸಮಯದಲ್ಲಿ ಪೊಲೀಸರು ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು. ಇನ್ನು 2 ದಿನಗಳ ಹಿಂದೆ ರಾತ್ರಿ ಅದೇ ಮನೆ ಕೆಲಸದವರು ಪುನಃ ಕಳ್ಳತನ ಮಾಡಿದ್ದು, ಅದನ್ನ ಕಂಡ ಹೇಮಲತಾ ಅವರು ತಕ್ಷಣವೇ ಪೊಲೀಸರಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾರೆ. ಅವ್ರಿಗೆಲ್ಲ ಕಾಶನ್ ಮಾಡಿ ಬೆಳಕರಿಯೋದ್ರೊಳಗೆ ಅವ್ರನ್ನ ಹಿಡಿಬೇಕು ಅಂತ ಹೋಗಿ 4 ಗಂಟೆಗೆ ಎತ್ತಾಕೊಂಡ್ಬಂದ್ಬಿಟ್ರು. ಎತ್ತಾಕೊಂಡ್ಬಂದರೆ ನಮ್ಮ ಮೇಲ್ಗಡೆ ಮನೆಯವ್ರಿಗೆ ಫೋನ್ ಮಾಡಿದ್ರು, ಸರ್ ಹೆದರ್ಬೇಡಿ, ಎತ್ತಾಕೊಂಡ್ಬಂದ್ಬಿಟ್ಟಿದ್ದೀವಿ ಹಾಗೆ 3 ಜನನು. ಆಮೇಲೆ ಸಾರ್ ಬಂದಮೇಲೆ 6-6:30 ಗೋಲ್ಡ್ ಎಲ್ಲ ನಿಮ್ದಿದೆ ಅವ್ರ ಹತ್ರನೇ. ಅವ್ರ ಅಮ್ಮ ಮನೆ ಕೆಲಸಕ್ಕೆ ಅಂತ ಕರೆಸ್ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಕಳ್ತನ ಹೊರಿಸ್ತಿದ್ದೀರಾ ಅಂದ್ರು. ಈಗೇನಂತ ಅಲ್ಲೋರು ಯಾರು ಅವ್ರ ಅಮ್ಮ? ಅಲ್ಲಿದ್ದಾರೆ ಶಾರದಾನಗರದ ಮನೆಯಲ್ಲಿ. ಏನು ಹೆಸರು? ಅವನ ಹೆಸರು ಮಂಜಮ್ಮ. ಅವ್ರ ಹುಡುಗನ ಹೆಸರು ಗಾರೆ ಬಾಬು ಅಂತ. ಅವನದೊಂದು ಕೇಸ್ ಆಗೈತೆ ಅಲ್ಲಿದ್ರು, ಕೋರ್ಟ್ ಮೇನ್ ರೋಡಲ್ಲಿ. ಗಾಂಜಾ ಕೇಸನ ಆಗಿ ಆ ಮನೆ ಬಿಟ್ಟು ಇಲ್ಲಿ ಶಾರದಾನಗರಕ್ಕೆ ಬಂದ್ರು ಅಂತ ನೆನ್ನೆ ಗೊತ್ತಾಯ್ತು ನನಗೆ. ಇವರು ಹರೀಶ್ ಅಂತ ಇದಾರಲ್ಲ, ಸಬ್ ಇನ್ಸ್ಪೆಕ್ಟರ್, ಅವರು ಹೇಳಿದ್ರು. ಕೂಡಲೇ ಪೊಲೀಸ್ ಡಿವೈಎಸ್ಪಿ ಜಯಲಕ್ಷ್ಮಮ್ಮ ನೇತೃತ್ವದಲ್ಲಿ ಕಳ್ಳನನ್ನ ಪೊಲೀಸ್ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣ ತಿಪಟೂರು ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.